ನಡುವೆ ಬಾರ್ಡರ್ ಗವಾಸ್ಕರ್ ಕ್ರಿಕೆಟ್ ಟೆಸ್ಟ್ ಸರಣಿಯ 5ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ನಡೆಯುತ್ತಿದೆ. ಇದನ್ನು ಪಿಂಕ್ ಟೆಸ್ಟ್ ಎಂದು ಕರೆಯುತ್ತಾರೆ. ಆಸ್ಟ್ರೇಲಿಯಾದ ಖ್ಯಾತ ಮಾಜಿ ವೇಗದ ಬೌಲರ್ ಗ್ಲೆನ್ ಮೆಕ್ಗ್ರಾತ್ ರವರ ಪತ್ನಿ ಜೇನ್ ಮೆಕ್ಗ್ರಾತ್ ರವರು 2008ರಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಬಲಿಯಾಗಿದ್ದರು. ಆಗ ಮೆಕ್ಗ್ರಾತ್ ರವರು ಗ್ಲೆನ್ ಫೌಂಡೇಶನ್ ಆರಂಭಿಸಿ ಇಡೀ ವಿಶ್ವಾದ್ಯಂತ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದಾರೆ. ಗ್ಲೆನ್ ಮೆಕ್ಗ್ರಾತ್ ರವರ ಗ್ಲೆನ್ ಫೌಂಡೇಶನ್ನ ಈ ಕಾರ್ಯವನ್ನು ಆಸ್ಟ್ರೇಲಿಯಾ ಆಟಗಾರರು ಗುಲಾಬಿ ಬಣ್ಣದ ಕ್ಯಾಪ್ ಧರಿಸಿ ಬೆಂಬಲಿಸಲಿದ್ದಾರೆ. ಪ್ರೇಕ್ಷಕರು, ವೀಕ್ಷಕ ವಿವರಣೆಗಾರರು, ಮೈದಾನದ ಸಿಬ್ಬಂದಿಗಳು ಕೂಡ ಗುಲಾಬಿ ಬಣ್ಣದ ಧರಿಸಿಕೊಳ್ಳಲು ಸರಸರಿದ್ದಾರೆ. ಸಿಡ್ನಿ ಕ್ರಿಕೆಟ್ ಮೈದಾನ ಗುಲಾಬಿಮಯವಾಗಲಿದೆ. ಕ್ಯಾನ್ಸರ್ ತೊಲಗಲಿಕ್ಕೋ ಕ್ಯಾನ್ಸರ್ ಅಭಿಯಾನ ಇಲ್ಲಿ ನಡೆಯಲಿದೆ. ಕ್ಯಾನ್ಸರ್ ತೊಲಗಲಿ ಎಂಬ ಗ್ಲೆನ್ ಮೆಕ್ಗ್ರಾತ್ ರವರ ಆಶಯ ಈಡೇರಲಿ ಎಂದು ನಾವು ಕೂಡ ಆಶಿಸೋಣ. ಇವರ ಕಾರ್ಯವನ್ನು ಪ್ರಶಂಸಿಸೋಣ. ಈ ಬಾರಿಯ ವಿಶ್ವವಿಖ್ಯಾತ ಹಂಪಿ ಉತ್ಸವವು ಫೆಬ್ರವರಿ 28ರಿಂದ 3 ದಿನಗಳ ಕಾಲ ನಡೆಯಲಿದೆ. ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯ ನೀಡುವ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಈ ಬಾರಿ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕ ಪಡೆದ ಸ್ವತಂತ್ರ ಭಾರತದ ಮೊದಲ ಕ್ರೀಡಾಪಟು ಸುಂದರ್ ಮನು ಭಾಕರ್ ಸೇರಿದಂತೆ ಭಾರತ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್, ಅತಿ ಕಿರಿಯ ವಯಸ್ಸಿನ ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್ ಹಾಗೂ ಪ್ಯಾರಾ ಹೈ ಜಂಪರ್ ನವೀನ್ ಕುಮಾರ್ ಅವರು ಭಾಜನರಾಗಿದ್ದಾರೆ. ಇದಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇನ್ನೂ ಹಲವರಿಗೆ ಅರ್ಜುನ ಪ್ರಶಸ್ತಿ ಹಾಗೂ ಶ್ರೇಷ್ಠ ತರಬೇತುದಾರರಿಗೆ ನೀಡಲಾಗುವ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಸಹ ಘೋಷಿಸಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ 17ರಂದು ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ